ವೀಕ್ಷಕರೇ, ಈ ವಿಡಿಯೋವನ್ನ ಒಮ್ಮೆ ನೋಡಿ. ಅಬ್ಬಬ್ಬಾ, ಏನಿದು ಚಿಕ್ಕಬಳ್ಳಾಪುರ ನಗರಸಭೆ ಕೆಲಸ ಮಾಡ್ತಿದೆ ಅಂತ ಆಶ್ಚರ್ಯ ಆಗಿರ್ಬೇಕಲ್ವಾ? ಇನ್ನೂ ಆಶ್ಚರ್ಯ ಮುಂದಿದೆ. ಮಳೆಗಾಲ ಆರಂಭವಾಗ್ತಿದೆ. ಚರಂಡಿಗಳು ಕಟ್ಟಿಕೊಂಡು ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗುವ ಆತಂಕವಿದೆ. ಖಾಲಿ ನಿವೇಶನಗಳಲ್ಲಿ ಗಿಡ ಗಂಟೆಗಳು ಬೆಳೆದು ಹಾವು ಚೇಳುಗಳ ಕಾಟ ಎದುರಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯಿಂದ ಹಲವು ಬಡಾವಣೆಗಳು ತತ್ತರಿಸುತ್ತಿವೆ. ಆದರೂ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಮಾತ್ರ ಈ ಯಾವ ಸಮಸ್ಯೆಗಳತ್ತಲೂ ಗಮನ ಹರಿಸಲಿಲ್ಲ. ತಾವಾಯಿತು, ತಮಗೆ ಆದಾಯ ತರುವ ಕೆಲಸಗಳಾಯಿತು ಎಂಬಂತೆ ಇದ್ರ. ದೂರುಗಳ ಸರಮಾಲೆಯೇ ಜಿಲ್ಲಾಧಿಕಾರಿಗಳಿಗೆ ಮುಟ್ಟಿದ ಪರಿಣಾಮ ಯಾವಾಗ ಜಿಲ್ಲಾಧಿಕಾರಿಗಳಾದ ಜಿ ಪ್ರಭು ಅವರು ನಗರಸಭೆಗೆ ಭೇಟಿ ನೀಡಿ ಇವರ ನಿರ್ಲಕ್ಷ್ಯತನವನ್ನ ಕಣ್ಣಾರೆ ಕಂಡು ಇಬ್ಬರನ್ನ ಅಮಾನತು ಮಾಡಿದ್ರಲ್ಲ, ಆಗ ನಗರಸಭೆ ಅಧಿಕಾರಿಗಳು ಒಮ್ಮೆಲೆ ನಿದ್ದೆಯಿಂದ ಎದ್ದಿದ್ದಾರೆ. ಕರ ವಸೂಲಿಗಾರರನ್ನ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಿ ಉಳಿದವರಿಗೆ ಎಚ್ಚರಿಕೆ ನೀಡಿದ ಪರಿಣಾಮ ಪೌರಾಯುಕ್ತರಿದ್ದಾರಲ್ಲ ಮನ್ಸೂರ್ ಅಲಿಯವರ ಅವರು ಈಗ ನಿಗದಿತ ಸಮಯಕ್ಕೆ ಬರಲು ಆರಂಭಿಸಿದ್ದಾರೆ. ಹೌದು, ಅವರು ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದ ಜಿಲ್ಲಾಧಿಕಾರಿಗಳ ಭೇಟಿಯವರೆಗೆ ಒಂದೇ ಒಂದು ದಿನ ನಿಗದಿತ ಸಮಯಕ್ಕೆ ಬಂದ ಉದಾಹರಣೆಯೇ ಇಲ್ಲ ಎಂಬುದು ನಾಗರಿಕರ ನೇರ ಆರೋಪವಾಗಿದೆ. ಪ್ರಮುಖವಾಗಿ ತುರ್ತು ಸೇವೆಗಳ ಜವಾಬ್ದಾರಿ ವಹಿಸಿಕೊಂಡಿರುವ ಅಧಿಕಾರಿಗಳು ಕಾರ್ಯಸ್ಥಾನದಲ್ಲೇ ಇರಬೇಕು ಎಂದು ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಪೌರಾಯುಕ್ತರಿಗಾಗಿಯೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ವಸತಿ ಗೃಹವೂ ಇದೆ. ಇಷ್ಟೆಲ್ಲ ಸೌಲಭ್ಯಗಳಿದ್ದರೂ ಪೌರಾಯುಕ್ತ ಮನ್ಸೂರ್ ಅಲಿ ಮಾತ್ರ ಒಂದೇ ಒಂದು ರಾತ್ರಿಯೂ ಚಿಕ್ಕಬಳ್ಳಾಪುರದಲ್ಲಿ ತಂಗಿದ ಉದಾಹರಣೆಯೇ ಇಲ್ಲ. ಅಷ್ಟೇ ಅಲ್ಲ, ಜಿಲ್ಲಾಧಿಕಾರಿಗಳ ಭೇಟಿಯವರೆಗೂ ಒಂದು ದಿನವೂ ಕೆಲಸದ ಸಮಯಕ್ಕೆ ಕಚೇರಿಗೆ ಬಂದವರಲ್ಲ. ಯಾವಾಗ ಜಿಲ್ಲಾಧಿಕಾರಿಗಳು ಇಬ್ಬರನ್ನ ಅಮಾನತು ಮಾಡಿ ಉಳಿದವರಿಗೆ ಎಚ್ಚರಿಕೆ ನೀಡಿದ್ರೋ ಅದರ ಮಾರನೇ ದಿನದಿಂದಲೇ ಪೌರಾಯುಕ್ತರು ನಿಗದಿತ ಸಮಯಕ್ಕೆ ಬಂದು ತಮ್ಮ ಕಚೇರಿಯಲ್ಲಿ ಆಸೀನರಾಗ್ತಿದ್ದಾರೆ. ಇದು ಒಂದು ರಾತ್ರಿಯ ಕ್ರಾಂತಿಕಾರಕ ಬದಲಾವಣೆ ಎಂದರೆ ತಪ್ಪಾಗಲಾರದು. ಜೊತೆಗೆ ಬಿಬಿ ರಸ್ತೆಯಲ್ಲಿ ಸ್ವಚ್ಛತೆಯನ್ನು ಆರಂಭಿಸಿದ್ದಾರೆ. ಅದು ಬಿಬಿ ರಸ್ತೆಯಲ್ಲಿ ಮಾಡುತ್ತಿರುವ ಸ್ವಚ್ಛತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಮಾತ್ರ ಎಂಬುದು ವಿಶೇಷ. ಮೊನ್ನೆ ರಸ್ತೆ ಮಧ್ಯೆ ಇರೋ ಡಿವೈಡರ್ನಲ್ಲಿ ಬೆಳೆದಿರುವ ಗಿಡ ಗಂಟೆಗಳನ್ನು ಪೌರಕಾರ್ಮಿಕರಿಂದ ಸ್ವಚ್ಛಗೊಳಿಸಲಾಗಿತ್ತು. ಇಂದು ಟ್ಯಾಂಕರ್ ಮೂಲಕ ನೀರು ಹಾಕಿ ರಸ್ತೆಯನ್ನ ತೊಳೆಯಲಾಯಿತು. ಅರೆ, ಚಿಕ್ಕಬಳ್ಳಾಪುರ ನಗರದ ತಿಮ್ಮಕ್ಕ ಬಡಾವಣೆಗೆ ಕಳೆದ 2 ತಿಂಗಳಿನಿಂದ ಜಕ್ಕಲಮಡುಗು ಜಲಾಶಯದ ನೀರಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಪೈಪ್ಲೈನ್ ಒಡೆದ ಪರಿಣಾಮ ಈ ಬಡಾವಣೆ ಜನರು ಕುಡಿಯುವ ನೀರಿಗಾಗಿ 1.5 ತಿಂಗಳು ಪರದಾಡುವಂತಾಯ್ತು. ಕೊನೆಗೆ ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜು ಒತ್ತಡಕ್ಕೆ ಮಣಿದು ಹಳೆ ಕೊಳವೆ ಬಾವಿ ಸ್ವಚ್ಛಗೊಳಿಸಿ ನೀರು ನೀಡಲಾಗುತ್ತಿದೆಯಾದರೂ ಅದು ಬಡಾವಣೆಯ ಜನತೆಗೆ ಸಾಲ್ತಿಲ್ಲ. ಪರಿಸ್ಥಿತಿ ಹೀಗಿರಬೇಕಾದ್ರೆ ನಮ್ಮ ನಗರಸಭೆಯವರು ರಸ್ತೆ ತೊಳೆಯಲು ಟ್ಯಾಂಕರ್ ಗಟ್ಟಲೆ ನೀರು ಬಳಸುತ್ತಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಅದರಲ್ಲೂ ರಾತ್ರಿ ಉತ್ತಮ ಮಳೆಯಾಗಿ ರಸ್ತೆಗಳೆಲ್ಲ ಸ್ವಚ್ಛವಾಗಿವೆ. ಬೆಳಗಾಗುತ್ತಲೇ ನಮ್ಮ ನಗರಸಭೆ ಟ್ಯಾಂಕರ್ ಗಟ್ಟಲೆ ನೀರು ರಸ್ತೆಗೆ ಬೀಳ್ತಿದೆ. ಇದು ಯಾಕೆ ಸರ್ ಅಂತ ಕೇಳಿದ್ರೆ ನಮ್ಮ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ನೀಡಿದ ಉತ್ತರ ಏನು ಅಂತ ನೀವೇ ನೋಡಿ. ಸರ್, ನಗರಸಭೆಯಿಂದ ಎಲ್ಲ ರಸ್ತೆಗಳನ್ನು ಮತ್ತು ಎಲ್ಲ ನಗರಸಭೆ ವಾರ್ಡ್ಗಳನ್ನು ಶುದ್ಧವಾಗಿ ಮತ್ತು ಸ್ವಚ್ಛವಾಗಿರ್ತಕ್ಕಂತಹ ಜವಾಬ್ದಾರಿ ನಗರಸಭೆಯದು, ಮತ್ತು ಅಷ್ಟೇ ಜವಾಬ್ದಾರಿ ನಾಗರಿಕರದ್ದು ಸಹ ಆಗಿರುತ್ತದೆ. ಈ ದಿಶೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೊಸದಾಗಿ ನಮ್ಮ ಪ್ರಭು ಸರ್ ಬಂದ ನಂತರ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಎಲ್ಲ ಮುಖ್ಯ ರಸ್ತೆಗಳನ್ನು ನೀಟಾಗಿ ಯಾವುದೇ ಕಸ ಮುಕ್ತ ಡಬ್ರೀಸ್ ಇರ್ಬೋದು, ಕಲ್ಲು ಮಣ್ಣು ಕಸ ಎಲ್ಲವನ್ನು ಕ್ಲೀನ್ ಮಾಡಿ ಸ್ವಚ್ಛವಾಗಿಡಬೇಕು ಅಂತ ಈಗ ಆಲ್ರೆಡಿ ಸುಮಾರು ಒಂದು 3-4 ತಿಂಗಳ ಹಿಂದೆಯೇ ನಮಗೆ ಸಭೆಗಳನ್ನು ಮಾಡಿ ನಿರ್ದೇಶನವನ್ನು ನೀಡಿದ್ರು. ಅದಾದ ನಂತರ ಪ್ರತಿ ವಾರ್ಡಲ್ಲಿಯೂ ಸಹ ನಾವು ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡು ಎಲ್ಲ ಡ್ರೈನ್ಸ್ ಇರ್ಬೋದು, ವಾರ್ಡ್ ಒಳಗಿರ್ತಕ್ಕಂಥ ರಸ್ತೆಗಳನ್ನು ಸಹ ಸ್ವಚ್ಛವಾಗಿಡಬೇಕಂತ
ಮಾರ್ಗದರ್ಶನ ನೀಡಿದರು. ಆ ಒಂದು ದಿಶೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಈಗ ಪ್ರತಿ ವಾರ್ಡ್ ಇರ್ಬೋದು, ಪ್ರತಿ ಮುಖ್ಯ ರಸ್ತೆಗಳನ್ನಿರ್ಬೋದು, ಹಂತ ಹಂತವಾಗಿ ನಾವು ಸ್ವಚ್ಛ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಇದ್ರ ಜೊತೆಗೆ ನಾಗರಿಕರು ಸಹ ನಮಗೆ ಸಹಕಾರವನ್ನು ಕೊಡಬೇಕು. ಅವ್ರು ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಊರನ್ನು ನಾವು ಒಂದು ಸ್ವಚ್ಛ ನಗರವನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್. ನಾವು ಅದು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು UGD ವಾಹನದ ಏನು UGD ವಾಹನ ಇದೆಯೇ, UGD ವಾಹನದಲ್ಲಿ ಅದನ್ನು ಸ್ವಚ್ಛ ಮಾಡ್ತಾ ಇದ್ದೀವಿ. ಕುಡಿಯೋ ನೀರಿನ ಟ್ಯಾಂಕರನ್ನು ಅಲ್ಲಿ ಯಾವುದೇ ಯೂಸ್ ಮಾಡ್ತಾ ಇಲ್ಲ. ಅದಾದ ನಂತರ ಇಡೀ ಜಿಲ್ಲೆಯಲ್ಲಿ ನಮ್ಮ ನಗರದಲ್ಲಿ ನೀರಿನ ಅಭಾವ ಯಾವುದೂ ಇಲ್ಲ. ಯಾಕಂತೇಳಿದರೆ ನಾವು ಜಕ್ಕಲ್ಮಡುವಿಂದ ನೀರಿನ ಸಪ್ಲೈಯನ್ನು ಕೊಡ್ತಾ ಇದ್ದೀವಿ ಮತ್ತು ಪ್ರತಿ ವಾರ್ಡಲ್ಲಿ 3 ರಿಂದ 4 ಬೋರ್ವೆಲ್ಗಳಿದ್ದಾವೆ. ಅದರಿಂದಲೂ ಸಹ ನಾವು ಸಪ್ಲೈಯನ್ನು ಕೊಡ್ತಾ ಇದ್ದೀವಿ. ನೀವು ಹೇಳ್ದಂಗೆ ಕೆಲವು ಬಡಾವಣೆ, ಪ್ರಶಾಂತ್ ನಗರ ಇರ್ಬೋದು, ತಿಮ್ಮಕ್ಕ ಬಡಾವಣೆ, ಇಲ್ಲಿ ಕೆಲವು ಬೋರ್ವೆಲ್ ರಿಪೇರಿಯಿಂದಾಗಿ ಸಮಸ್ಯೆ ಆಗಿತ್ತು, ರಿಪೇರಿ ಮಾಡಿದ್ದೀವಿ. ಅಲ್ಲೂ ಹೆಚ್ಚುವರಿ ಏನು ಬೋರ್ವೆಲ್ ಬೇಕಾಗುತ್ತೆ ಅದಕ್ಕೂ ಸಹ ನಾವು ಪ್ರಾವಿಷನ್ ಮಾಡ್ಕೊಂಡು ಈ ವರ್ಷದಲ್ಲಿ ಅವಕಾಶ ಕಲ್ಪಿಸ್ಕೊಳ್ತೇವೆ ಸರ್. ಕೇಳಿದ್ರಲ್ಲ, ಒಂದೆರಡು ಬಡಾವಣೆಗಳಲ್ಲಿ ನೀರಿನ ಸಮಸ್ಯೆ ಇದೆಯಂತ, ಕೊಳವೆ ಬಾವಿ ಕೊರೆಸಬೇಕಂತ. ಆದರೆ ಯಾವಾಗ ಅನ್ನೋದು ಮತ್ತೆ ಜಿಲ್ಲಾಧಿಕಾರಿಗಳು ಬರೋವರೆಗೂ ತಿಳಿಯಲ್ಲ ಅನ್ಸತ್ತೆ. ಇನ್ನು ಬಸ್ ನಿಲ್ದಾಣ ಮುಂಭಾಗದಲ್ಲಿ ಮಾತ್ರ ಸ್ವಚ್ಛತೆ ಮಾಡಲು ಕಾರಣ, ಜಿಲ್ಲಾಧಿಕಾರಿಗಳು ಸಂಚರಿಸುವ ಮಾರ್ಗ ಸ್ವಚ್ಛವಾಗಿದ್ರೆ ಇಡೀ ನಗರ ಸ್ವಚ್ಛವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಭಾವಿಸುತ್ತಾರೆ ಎಂಬ ದೂರದೃಷ್ಟಿ ಎನ್ನುತ್ತಿದ್ದಾರೆ ಇಲ್ಲಿನ ಪ್ರಜ್ಞಾವಂತರ. ಯಾಕೆಂದ್ರೆ ಅದೇ ರಸ್ತೆಗೆ ಹೊಂದಿಕೊಂಡಿರುವ ಖಾಸಗಿ ಬಸ್ ನಿಲ್ದಾಣದ ಕಟ್ಟಡ ಗಬ್ಬೆದ್ದು ನಾರ್ತಿದೆ. ಅದು ಒಂದು ರೀತಿಯಲ್ಲಿ ಕುಡುಕರ ತಾಣವಾಗಿ ಬದಲಾಗಿದೆ. MG ರಸ್ತೆ ಕಾಮಗಾರಿ ನಡೆಯುತ್ತಿರುವ ಕಾರಣ ಈ ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ನರಕವಾಗಿ ಪರಿಣಮಿಸಿದೆ. ಚೆನ್ನಯ್ಯ ಉದ್ಯಾನ ಸೇರಿದಂತೆ ಎಲ್ಲಾ ಉದ್ಯಾನಗಳು ಪಾಳು ಬಿದ್ದಿವೆ. ಯಾವ ಸಮಸ್ಯೆ ಬಗೆಹರಿಸಲು ಗಮನ ನೀಡಿದ ನಗರಸಭೆ ಕೇವಲ KSRTC ಬಸ್ ನಿಲ್ದಾಣದಿಂದ ಶಿಡ್ಲಘಟ್ಟ ವೃತ್ತದವರೆಗೆ ಮಾತ್ರ ಸ್ವಚ್ಛಗೊಳಿಸಿ ಜಿಲ್ಲಾಧಿಕಾರಿಗಳಿಂದ ಶಹಬ್ಬಾಸ್ಗಿರಿ ಪಡೆಯುವ ಹುನ್ನಾರ ನಡೆಸುತ್ತಿದೆ ಎಂಬುದು ನಾಗರಿಕರ ನೇರ ಆರೋಪವಾಗಿದೆ. ಇನ್ನು ಖಾತೆಗಳಿಗೆ ಸಂಬಂಧಿಸಿಯೂ ಕೆಲಸ ವೇಗ ಪಡೆದಿಲ್ಲ ಎಂಬ ಆರೋಪ ಮುಂದುವರೆದಿದೆ. ಪೌರಾಯುಕ್ತರು ನಿಗದಿತ ಸಮಯಕ್ಕೆ ಕಚೇರಿಗೆ ಬಂದರೂ ಜನರ ಕೆಲಸ ಮಾಡಲು ಎಷ್ಟು ಆಸಕ್ತಿ ತೋರಲಿದ್ದಾರೆ ಎಂಬುದು ಪ್ರಸ್ತುತ ಎದುರಾಗಿರುವ ಪ್ರಶ್ನೆಯಾಗಿದ್ದು, ನಗರಸಭೆ ಅಧಿಕಾರಿಗಳು ಇನ್ನಾದರೂ ಜನರ ಕೆಲಸ ಮಾಡಲು ಮುಂದಾಗಲಿ ಎಂದು ಜನರು ಒತ್ತಾಯಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.